ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನನ್ನ ಹೋದ ವ್ಲಾಗಲ್ಲಿ ನೀವು ಚರಿತ್ ಬರ್ಡೇ ಸೆಲೆಬ್ರೇಷನ್ನ ನೋಡಿದ್ರಿ ಕಸಿನ್ಸ್ ಜೊತೆಗೆ. ಚರಿತ್ ಹಾಯ್ ಕರ್, ಹಾಯ್ ಹಾಯ್ ಹಾಯ್. ನಾವು ಅಲ್ಲಿಂದ ವಾಪಸ್ ಬಂದಮೇಲೆ ಹೇಗೆ ಚರಿತ್ ಬರ್ಡೇ ಸೆಲೆಬ್ರೇಷನ್ನ ಕಂಟಿನ್ಯೂ ಮಾಡಿದ್ವಿ ಅಂತ ತೋರಿಸ್ತಿದ್ದೀನಿ. ಅವತ್ತಿನ ದಿನ ಈವ್ನಿಂಗ್ ನಾವು ಚರಿತ್ಗೆ ಹೊಸ ಬಟ್ಟೆ ಹಾಕಿಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ. ನಾವು ಬ್ಯಾಂಗ್ಳೂರಲ್ಲಿ ಉಳ್ಕೊಂಡಿದ್ದ ಜಾಗದಿಂದ ಸುತ್ತಮುತ್ತ ಹತ್ತಿರ ಯಾವ ದೇವಸ್ಥಾನ ಇದೆ ಅಂತ ಹಾಗೆ ವಾಕಿಂಗ್ ಮಾಡ್ತಾ ಹುಡ್ಕೊಂಡು ಹೋಗಿದ್ವಿ. ಗಣಪತಿ ದೇವಸ್ಥಾನ ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎರಡೂ ದೇವಸ್ಥಾನಕ್ಕೆ ವಿಸಿಟ್ ಹಾಕಿ ಆಶೀರ್ವಾದ ತೊಗೊಂಡು ಬರ್ತಿದ್ದೀವಿ. ಚರಿತ್ಗೆ ಗಂಟೆ ಹೊಡೆಯೋದು ಅಂದರೆ ಇಷ್ಟ. ಮನೇಲಿ ಪೂಜೆ ಮಾಡ್ತಿದ್ರು ಅಷ್ಟೇ, ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ. ಮುಂಚೆ ಎಲ್ಲ ತುಂಬ ಹೆದರ್ತಿದ್ದ ಗಂಟೆ ಸೌಂಡಿಗೆ ದೇವಸ್ಥಾನದಲ್ಲಿ. ಈಗ ತುಂಬ ಎಂಜಾಯ್ ಮಾಡ್ತಾನೆ. ಗಂಟೆ ಗಂಟೆ ಹೊಡ್ಸ್ ಮೇಲೆ ತುಂಬ ಮೇಲೆ ಆಯ್ತಾ? ಚರಿತ್ ಬರ್ಡೇ ಆಗಿದ್ದ ನೆಕ್ಸ್ಟ್ ಡೇನೇ ಕಾರ್ತಿಕಿಗೆ ಎಕ್ಸಾಮ್ ಇತ್ತು. ಸೊ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ ಮುಗಿಸ್ಕೊಂಡು ವಾಪಸ್ ಹೋಗೋರಿದ್ರು. ಬಟ್ ನಾನು ಇನ್ನೂ ಒಂದು ದಿನ ಸ್ಟೇ ಬ್ಯಾಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ನಾನು ಡಾಕ್ಟರ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೆ ಅಲ್ಲ, ನಿಮಗೋಸ್ಕರ ಕ್ವೆಶನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಕೇಳಿ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿ ಡಾಕ್ಟರ್ ಆಶಾ ವಿಜಯ್ ಅವ್ರ ಹತ್ರ ಹೋಗೋಣ ಅಂತ ಹೊರಟಿದ್ದೆ. ಸೊ ಈಗ ನಾವು ನಮ್ಮ ಆಂಟಿ ಮನೆಗೆ ಬಂದಿದ್ದೀವಿ. ಅಪ್ಪಾಜಿ ಕೂಡ ಬಂದಿದ್ದಾರೆ ಚರಿತ್ಗೆ ನೋಡ್ಕೊಳ್ಳೋಕ್ಕೆ. ನಾನು ಡಾಕ್ಟರ್ನ ವಿಸಿಟ್ ಮಾಡೋಕ್ಕೆ ಹೋದಾಗ ಸೊ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಹೋಗೋಣ ಅಂದರೆ ಇನ್ನೂ ಎದ್ದಿರಲಿಲ್ಲ ಅವನು ನಾನು ಹೊರಡುವಾಗ. ಸೊ ಬಂದಮೇಲೆ ಸ್ನಾನ ಮಾಡಿಸೋಣ ಅಂತ ಈಗ ನಾನು ಆಲ್ರೆಡಿ ಹೊರಟಿದ್ದೀನಿ. ಲೇಟ್ ಆಗಿಬಿಡುತ್ತೆ ಅಂತ. ಬ್ಯಾಂಗ್ಳೂರು ಟ್ರಾಫಿಕ್ ನಿಮಗೆ ಗೊತ್ತಿದೆ ಅಲ್ಲ, ಸ್ವಲ್ಪ ಜಲ್ದಿನೇ ಹೊರಡಬೇಕಾಗುತ್ತೆ. ಸೊ ನನ್ನ ವಿಡಿಯೋ ತುಂಬ ಜನಕ್ಕೆ ಯೂಸ್ಫುಲ್ ಆಗಿದೆ ಅಂತ ಗೊತ್ತಾಗಿ ನನಗೆ ತುಂಬಾ ಖುಷಿ ಆಯಿತು. ಸೊ ವಾಪಸ್ ಬಂದಮೇಲೆ ನಾವು ಟ್ರೈನ್ ಬುಕ್ ಮಾಡಿದ್ವಿ. ಸೊ ಟೈಮಿಂಗ್ಸ್ ಅಷ್ಟರೊಳಗೆ ಹೋಗಿ ಜಲ್ದಿ ಚರಿತಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಊಟ ಮಾಡಿ ಹೊರಡಬೇಕಿತ್ತು. ಮಕ್ಳಿಗೆ ಸ್ನಾನ ಅಂದ ತಕ್ಷಣ ನೆನಪಾಗೋದೇನು ಅಂತಂದರೆ, ಚಳಿಗಾಲದಲ್ಲಿ ಮಕ್ಕಳ ಸ್ಕಿನ್ನು ತುಂಬ ಬೇಗ ಡ್ರೈ ಆಗೋಗುತ್ತೆ, ಒಡೆಯೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಲಿಪ್ಸ್ ಕೂಡ ಅಷ್ಟೇ, ಸ್ಕಿನ್ ಕೂಡ ಅಷ್ಟೇ. ಎಸ್ಪೆಷಲಿ ಮುಖ ಅಂತೂ ಒಂಥರ ವೈಟ್ ಪ್ಯಾಚ್ ಆಗೋಕ್ಕೆ ಶುರು ಆಗುತ್ತೆ. ನಾನಂತೂ ಚರಿತಿಗೆ ಮಾಮಾಅರ್ತ್ ಅವರ ಕೋಕೋ ಸಾಫ್ಟ್ ಫೇಸ್ ಕ್ರೀಮ್ ಅಪ್ಲೈ ಮಾಡ್ತಾಯಿದ್ದೀನಿ. ವಿಂಟರಲ್ಲಿ ಅವನಿಗೆ ಚೆನ್ನಾಗಿ ಸೂಟ್ ಆಗ್ತಾಯಿದೆ, ತುಂಬ ಸಾಫ್ಟಾಗಿದೆ ಸ್ಕಿನ್ ಕೂಡ. ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಕೋಕೋ ಆ್ಯಂಡ್ ಹಳದಿ. ಕೋಕೋ ಅಂದರೆ ಕೋಕೋನಟ್ ಮಿಲ್ಕ್, ಹಳದಿ ಅಂದರೆ ಟರ್ಮರಿಕ್ಕು. ಇದೆರಡೂ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಕೋಕೋನಟ್ ಮಾಯಿಶ್ಚರೈಸರ್ ಆ್ಯಕ್ಟ್ ಮಾಡುತ್ತೆ, ಸ್ಕಿನ್ನಲ್ಲಿರೋ ನ್ಯಾಚುರಲ್ ಮಾಯಿಶ್ಚರ್ನ ಹಾಗೆ ಹಿಡಿದಿಡುತ್ತೆ ಸ್ಕಿನ್ ಒಳಗೇ, ಡ್ರೈ ಆಗೋಗೋದಕ್ಕೆ ಬಿಡೋದಿಲ್ಲ. ಟರ್ಮರಿಕಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಅಲರ್ಜಿಕ್ ಪ್ರಾಪರ್ಟೀಸು. ಸೊ ಇದೆರಡು ಕಾಂಬಿನೇಷನಲ್ಲಿರೋದಿದು. ಸೊ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಕೂಡ. ನೀವು ಒಡೆಯೋದಕ್ಕೆ ಸ್ಟಾರ್ಟ್ ಆಗೋಕ್ಕೂ ಮುಂಚಿಂದನೇ, ವಿಂಟರ್ ಸ್ಟಾರ್ಟ್ ಆಗ್ತಿದೆ ಅಂದಾಗಿಂದನೇ ಸ್ಟಾರ್ಟ್ ಮಾಡಿದ್ರೆ ಅಂತೂ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಒಡೆದೋಗ್ಬಿಟ್ಟಿದೆ, ಈಗೇನು ಮಾಡೋದು ಅಂದರೆ ಈಗಲೂ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಮಗುವಿನ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇದರಲ್ಲಿ ಮೈಲ್ಡ್ ಫಾರ್ಮುಲಾ ಇರೋದ್ರಿಂದ ನೀವು ಡೈಲಿ ಅಪ್ಲೈ ಮಾಡ್ಬೋದು ಇದನ್ನು. ಅಲರ್ಜಿ ಸರ್ಟಿಫೈಡ್ ಆಗಿದೆ, ಇದು ಮೇಡ್ ಸೇಫ್ ಸರ್ಟಿಫೈಡ್ ಆಗಿದೆ. ಇದರಲ್ಲಿ ಯಾವುದೇ ರೀತಿ ಟಾಕ್ಸಿನ್ಸ್ ಇಲ್ಲ, ಪ್ಯಾರಾಬನ್ಸ್ ಇಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ, ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಹೌದು. ಹಾರ್ಮ್ಫುಲ್ ಕೆಮಿಕಲ್ಸ್ ಯಾವುದೂ ಇರೋದಿಲ್ಲ. ನಿಮಗೆ ಮಾಮಾಅರ್ತ್ ಥರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಅವರು 2025 ಒಳಗೆ 1 ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಪ್ರತಿ ಆರ್ಡ್ರನ್ನೂ ಅವರು ಒಂದು ಟ್ರೀಗೆ ಲಿಂಕ್ ಮಾಡಿ ನಿಮಗೆ ಮೇಲ್ ಮಾಡ್ತಾರೆ, ನೀವು ಅದನ್ನು ಟ್ರ್ಯಾಕ್ ಕೂಡ ಮಾಡ್ಬೋದು. ಹಾಗೆ ಅವರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಈಗ ಯಾವುದೇ ಸ್ಟೋರ್ಗೆ ಹೋಗಲಿ, ಮೆಡಿಕಲ್ ಸ್ಟೋರ್ ಆಗಿರ್ಬೋದು, ಗ್ರಾಸರಿ ಸ್ಟೋರ್ ಆಗಿರ್ಬೋದು, ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಎಲ್ಲಿ ಹೋದ್ರೂ ಅವರ ಪ್ರಾಡಕ್ಟ್ಸ್ ಕಣ್ಣಿಗೆ ಕಾಣಿಸ್ತಾನೆ ಇರುತ್ತೆ. ನಿಮಗೆ ಮಾಮಾಅರ್ತ್ ಅವರ ಪ್ರಾಡಕ್ಟ್ಸು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಜೊತೆಗೆ ಈ ಅಂಗಡಿಗಳಲ್ಲೆಲ್ಲ ಯಾವ ಅಂಗಡಿಯಲ್ಲಿ ಕಾಣಿಸಿದೆ ನಿಮಗೆ, ಕಾಣಿಸಿದ್ರೆ ಎಲ್ಲಿ ನೋಡಿದ್ರಿ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸೋದನ್ನು ಮರಿಬೇಡಿ.
ತುಂಬ ಜನ ಕೇಳ್ತಿರ್ತೀರ ನನಗೆ ಮಗು ಸ್ಕಿನ್ನಿಗೆ ಏನು ಮಾಡಬೇಕು, ವಿಂಟರಲ್ಲಿ ತುಂಬ ಡ್ರೈ ಆಗೋಗುತ್ತೆ, ಕೆಲವು ಮಕ್ಕಳದು ತುಟಿ ಎಲ್ಲ ಒಡೆದು ರಕ್ತ ಬರ್ತಿರುತ್ತೆ, ಸ್ಕಿನ್ ಕೂಡ ಅಷ್ಟೇ ತುಂಬ ಒಡೆದೋಗಿ ಅವರಿಗೆ ಉರಿಯಾಗಿ ಇಚ್ಚಿಂಗ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಈ ರೀತಿ ನಾವು ಪ್ರಿಕಾಷನರಿಯಾಗಿ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೆ ಮಾಮಾಅರ್ತ್ ಅವರ ಎಲ್ಲ ಪ್ರಾಡಕ್ಟ್ಸು 20% ಆಫಲ್ಲೇ ಸಿಗುತ್ತೆ. ನನ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ಮಾಮಾಅರ್ತ್ ಅವರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ಸಿಗುತ್ತೆ. ಸೊ ತಡ ಮಾಡಿದೆ, ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ, ಎಲ್ಲ ಲಿಂಕ್ಸ್ನೂ ಹಾಕಿರ್ತೀನಿ. ನಿಮಗೆ ಆ್ಯಪ್ ಇನ್ಸ್ಟಾಲೇಷನ್ ಲಿಂಕ್ ಆಗಿರ್ಬೋದು, ಪ್ರಾಡಕ್ಟ್ ಲಿಂಕ್ಸ್ ಆಗಿರ್ಬೋದು, ಎಲ್ಲ ಇನ್ಫಾರ್ಮೇಷನ್ನು ಸಿಗುತ್ತೆ. ಸೊ ನಿಮಗೂ ಕೂಡ ಮಗುಗೆ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದು ಹುಡುಕ್ತಾ ಇದ್ದರೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ, ನಮ್ಮ ಪಾಪುಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ, ಅದಕ್ಕೋಸ್ಕರ ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಈಗ ರೆಡಿ ಮಾಡಿಸ್ಕೊಂಡು ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೀವಿ. ಇದು ಚರಿತ್ತಿನ ಫಸ್ಟ್ ಟ್ರೈನ್ ಜರ್ನಿ. ಟ್ರೈನ್ ನೋಡಿ ಅಂತೂ ಎಕ್ಸೈಟೆಡ್ ಆಗಿದ್ದಾನೆ ಸ್ವಲ್ಪ, ಏನಿದು ಏನು ಅಂತ ಫಸ್ಟ್ ಟೈಮ್ ನೋಡ್ತಿರೋದು ಕೂಡ ಅವನು ಟ್ರೈನನ್ನು. ಬಟ್ ಒಳಗೆ ಹೋದ್ಮೇಲೆ ಏನೇನು ಮಾಡ್ತಾನೋ ಅಂತ ಸ್ವಲ್ಪ ಆ್ಯಂಗ್ಸೈಟಿ ಇತ್ತು. ಅಪ್ಪ ಕೂಡ ಇರೋದ್ರಿಂದ ನನಗೆ ಸ್ವಲ್ಪ ಧೈರ್ಯ. ಸೊ ಆರಾಮಾಗಿ ಮನೆಗೆ ಬಂದ್ವಿ, ತಲುಪಿದ್ವಿ. ಚರಿತಿನ ಬರ್ಡೇ ಗಿಫ್ಟ್ಸ್ ಅಂತೂ ತುಂಬಾ ಕಲೆಕ್ಟ್ ಆಗಿದ್ದಾವೆ. ಎಲ್ಲರೂ ಸೇರಿ ಅವನಿಗೆ ಇಷ್ಟೊಂದು ಗಿಫ್ಟ್ಸ್ ಕೊಟ್ಟಿದ್ದಾರೆ, ಎಸ್ಪೆಷಲಿ ಬಟ್ಟೆಗಳು, ಆಟ ಸಾಮಾನುಗಳು. ಮೊದಲಿಗೆ ನಾನು ತೋರಿಸ್ತಿರೋದು ಅವ್ನ ಬರ್ಡೇ ದಿನ ಹಾಕ್ಕೊಂಡಿದ್ನಲ್ಲ ಸೂಟು, ಇದು ವೇಸ್ಟ್ ಕೋಟ್ ವಿತ್ ಸೂಟ್ ಸೆಟ್ಟು. ಇದು ಅತ್ತೆ ಕೊಡಿಸಿರೋದು ಚರಿತ ಅವ್ರ ಅಜ್ಜಿ. ಅವನಿಗಂತೂ ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು. ಇದು ಸೈಜ್ ಕೂಡ ಪರ್ಫೆಕ್ಟಾಗಿ ಫಿಟ್ ಆಗಿತ್ತು. ಬೇಗ ಸಣ್ಣದಾಗ್ಬಿಡುತ್ತೇನೋ ಅಂತ ಭಯ ಆಗುತ್ತೆ ಅಷ್ಟೇ ಅವನಿಗೆ. ಯಾವ ಬಟ್ಟೆ ಇದ್ದರೆ ಎಷ್ಟು ಚೆನ್ನಾಗಿದೆ ಬಟ್ಟೆ, ಇನ್ನೊಂದು 2 ಸಲ ಹಾಕೋಣ ಅನ್ನೋ ಅಷ್ಟರಲ್ಲಿ ಸಣ್ಣದಾಗಿ ಹೋಗ್ಬಿಡುತ್ತೆ. ಸೊ ಈ ವೆಸ್ಟ್ ಕೋಟ್ ಒಳಗಿಂದ, ಪಾಕೆಟ್ ಒಳಗಿಂದ ಖರ್ಚೀಫ್ ಎಲ್ಲ ಬರ್ತಿರೋ ಥರ ಎಲ್ಲ ಇದೆ. ಇದು ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಕ್ರೈಯಿಂದ ತರಿಸಿರೋದು ಅತ್ತೆ. ಇದ್ರದ್ದು ಲಿಂಕ್ಸ್ ಏನಾದರೂ ಸಿಕ್ಕಿದ್ರೆ ನನಗೆ, ಯಾವುದ್ರದ್ದೇ ಲಿಂಕ್ ಸಿಕ್ಕಿದ್ರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ನಿಮ್ಮ ಮಕ್ಳಿಗೋಸ್ಕರ ಅಥವಾ ನಿಮ್ಮ ನೇಬರ್ ಅಥವಾ ನಿಮ್ಮ ರಿಲೇಟಿವ್ಸ್ ಮಕ್ಳಿಗೆ ಗಿಫ್ಟ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗ್ಬೋದು ಅಂತ. ಈ ಡ್ರೆಸ್ಸು ನಮ್ಮ ಅಪ್ಪಾಜಿ ತಂದಿರೋದು. ಸೂರತ್ತಿಗೆ ಹೋಗಿದ್ರು ಅವರು ಒಂದು ಕಾನ್ಫರೆನ್ಸ್ ಮೇಲೆ. ಸೊ ಆವಾಗ ಚರಿತ್ ಬರ್ಡೇ ಹತ್ರ ಬರ್ತಿದ್ದೆ ಅಂತ ಅವನಿಗೆ ಬರ್ಡೇ ಗಿಫ್ಟು ಅಂತ ತಂದಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಇದು ಕೂಡ ಒಂದು ಜೀನ್ಸ್ ಪ್ಯಾಂಟ್ ಜಾಸ್ತಿ ಇಲ್ಲ ಅವನ ಹತ್ರ. ತಮಿಳ್ನಾಡಲ್ಲಿ ತುಂಬ ಸೆಕೆ ಅಂತ ನಾವು ಜಾಸ್ತಿ ಹಾಕ್ತಾನೂ ಇರಲಿಲ್ಲ, ತೊಗೋತಾನೂ ಇರಲಿಲ್ಲ. ಸೊ ಈಗ ಇಲ್ಲಿ ಬಂದಮೇಲೆ ಈ ವೆದರ್ಗೆ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕ್ಬೋದು ಚೆನ್ನಾಗೆ. ನೆಕ್ಸ್ಟು ಈ ಪಠಾಣ್ ಡ್ರೆಸ್ ಕೊಡಿಸಿರೋದು ಅಣ್ಣ ಮತ್ತು ಅತ್ತಿಗೆ. ಇದು ಕೂಡ ತುಂಬಾ ಡಿಫ್ರೆಂಟಾಗಿದೆ. ಅವನ ಹತ್ರ ಈ ರೀತಿ ಒಂದೂ ಇರಲಿಲ್ಲ. ಜುಬ್ಬ ಪೈಜಾಮ ಒಂದಿದೆ, ಬಟ್ ಈ ಥರ ಪಠಾಣ್ ಡ್ರೆಸ್ ಇರಲಿಲ್ಲ. ನಾವು ನೋಡಿದ ತಕ್ಷಣವೇ ಚೆನ್ನಾಗಿದೆ ಇದು ಡಿಫ್ರೆಂಟಾಗಿ ಅಂಥೇಳಿ ಅತ್ತಿಗೆ ಸೆಲೆಕ್ಷನ್ನು ತುಂಬ ಚೆನ್ನಾಗಿದೆ. ಕಂಫರ್ಟಬಲ್ ಕೂಡ, ಕಾಟನ್ ಮೆಟೀರಿಯಲ್ಲು. ಮಕ್ಕಳಿಗೆಲ್ಲ ಸಾಫ್ಟ್ ಮೆಟೀರಿಯಲ್ಲು, ಕಂಫರ್ಟಬಲ್ ಮೆಟೀರಿಯಲ್ ಕೂಡ ಇಂಪಾರ್ಟೆಂಟು. ಯಾಕಂದರೆ ಹಾಕಿದ ತಕ್ಷಣ ಹಾಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ ಪಾಪ. ಹಾಗೆಯೇ ಇದು ಇನ್ನೊಂದು ಥರ ಡಿಫ್ರೆಂಟ್ ಪ್ಯಾಟರ್ನಿನ ಟೀ ಶರ್ಟು. ಕ್ರಾಸ್ ಬಟನ್ಸ್ ಇದೆ, ಹಾಗೆ ಕಾಲರ್ ಕೂಡ ಡಿಫ್ರೆಂಟ್ ಆಗಿದೆ, ಫಾಲಿಂಗ್ ನೆಕ್ ಥರ. ಹಾಗೆಯೇ ಸ್ಲೀವ್ಸು ಕೂಡ ಡಿಫ್ರೆಂಟ್ ಆಗಿದೆ. ಈ ಟೀ ಶರ್ಟ್ ಕೊಡಿಸಿದ್ದಾರೆ. ಇದ್ರ ಜೊತೆಗೆ ಈ ಪ್ಯಾಂಟ್ ಇದೆಯಲ್ಲ, ಈ ಪ್ಯಾಂಟ್ ಬ್ರೌನ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್, ಮರೂನ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ 2 ಕಲರ್ ಕೊಡಿಸಿದ್ದಾರೆ. ಯಾವುದಕ್ಕಾದರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು ಅಂತ ಅಣ್ಣ ಅತ್ತಿಗೆ ಕೊಡಿಸಿರೋದು ಅದನ್ನು. ಹಾಗೆಯೇ ಇದು ಕೂಡ ಅಣ್ಣ ಅತ್ತಿಗೆ ಕೊಡಿಸಿರೋದು ಚರಿತ್ತಿಗೆ, ಬೀಚ್ಗೆ ನಾವು ವೆಕೇಷನ್ಗೆ ಎಲ್ಲ ಹೋದಾಗ ಹಾಕ್ಕೊಳ್ಳೋಕ್ಕೆ ಅಂತ. ತಮಿಳ್ನಾಡಲ್ಲಿ ಇದ್ದಾಗ ವೆದರ್ಗೆ ಚೆನ್ನಾಗಿ ಸೂಟ್ ಆಗ್ತಿತ್ತು ಅವನಿಗೆ ಸ್ಲೀವ್ಲೆಸ್ ಎಲ್ಲನೂ. ಇಲ್ಲಿ ಚಳಿಗೆ ಸ್ಲೀವ್ಲೆಸ್ ಮೇಲೆ ಏನಾದರೂ ಈ ಥರ ಶರ್ಟ್ಸ್ ಹಾಕಬೇಕಾಗುತ್ತೆ. ಸೊ ಈ ಥರ ಶರ್ಟ್ಸ್ ಕೂಡ ಕೊಡಿಸಿದ್ದಾರೆ ಅಣ್ಣ ಅತ್ತಿಗೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಅಷ್ಟೇ. ಇದೆರಡೂ ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಹಾಗೆಯೇ ಸ್ಲೀವ್ಲೆಸ್ ಬನಿಯನ್ ಏನಿದೆ, ಸ್ಲೀವ್ಲೆಸ್ ಟೀ ಶರ್ಟ್ಸು, ಅದು ಕೂಡ ಮ್ಯಾಕ್ಸಲ್ಲೇ ತೊಗೊಂಡಿದ್ದು. ಈ ಬಾಟಮ್ ಕೂಡ ಅಷ್ಟೇ, ಈ ಶಾರ್ಟ್ಸ್ ಏನಿದೆ ಅದೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇನ್ನೂ ಯಾವುದೂ ಹಾಕಿಲ್ಲ ಅವನಿಗೆ ಹೊಸದು. ಈಗ ತೋರಿಸ್ತಿರೋದು ಅಮ್ಮ ಅಪ್ಪ ಕೊಡಿಸಿರೋದು. ಇದರಲ್ಲಿ 3 ಕಲರ್ ಕೊಡಿಸಿದ್ದಾರೆ. ಒಂದು ಬ್ಲೂ, ಒಂದು ಗ್ರೇ ಮತ್ತು ಒಂದು ರೆಡ್ಡು. ನಾನು ಬ್ಲೂ ಆಲ್ರೆಡಿ ಹಾಕಿ ವಾಷಿಂಗಿಗೆ ಹಾಕಿದ್ದೀನಿ. ಚಳಿಯಲ್ಲಿ ಫುಲ್ ಪ್ಯಾಂಟು ಪಾಪುಗೆ ಯೂಸ್ ಆಗುತ್ತೆ ಅಂಥೇಳಿ ಇದು ಕೊಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ಕೂಡ.
ತುಂಬ ಶೆಕೆ ಮೆಟೀರಿಯಲ್ ಕೂಡ ಇಲ್ಲ, ಹಾಗೆ ತುಂಬ ತೆಳ್ಳಗೂ ಕೂಡ ಇಲ್ಲ, ಮೀಡಿಯಮ್ ಥಿಕ್ನೆಸ್ ಇದೆ. ಹಾಗೆಯೇ ಇದು ಅಮ್ಮ ಕೊಡಿಸಿರೋದು ಚರಿತಿಗೆ ಅಮ್ಮ ಅಪ್ಪ ಸ್ವೆಟರು. ಅವನಿಗೆ ಯೆಲ್ಲೋ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಇದು ಕೊಡಿಸಿದ್ದಾರೆ ವಿಂಟರಲ್ಲಿ ಹಾಕೋದಕ್ಕೆ. ಇದು ನೆಕ್ ಕೂಡ ತುಂಬ ಚೆನ್ನಾಗಿ ಕವರ್ ಆಗೋದ್ರಿಂದ ವಿಂಟರಲ್ಲಿ ತುಂಬ ಬೆಚ್ಚಗಿರುತ್ತೆ. ಮೆಟೀರಿಯಲ್ ಅಂತೂ ತುಂಬಾ ಸಾಫ್ಟ್ ವೆಲ್ವೆಟ್ ಮೆಟೀರಿಯಲ್ ಇದೆ. ಹಾಕಿದಾಗ ನಿಮ್ಗೆ ಯಾವಾಗಾದ್ರೂ ಬ್ಲಾಗಲ್ಲಿ ತೋರಿಸ್ತೀನಿ, ಇಲ್ಲ ಫೋಟೋ ಯಾವುದಾದ್ರೂ ಇದ್ದರೆ ಅಟ್ಯಾಚ್ ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಅವನಿಗೆ. ಹಾಗೆಯೇ ಈ ಮಂಕಿ ಕ್ಯಾಪ್ ಕೊಡಿಸಿದ್ದಾರೆ, 2 ಕಲರು, ಒಂದು ಗ್ರೇ ಕಲರು, ಒಂದು ಬ್ಲ್ಯಾಕ್ ಕಲರು. ಅವ್ನು ಟೋಪಿ ಹಾಕ್ಸ್ಕೊತಾನೆ ಇರಲಿಲ್ಲ, ಕಟ್ಟ ಥರ ಇರುತ್ತಲ್ಲ ಆ ಥರ ಟೋಪಿ. ಮೇ ಬಿ ಈ ಥರ ಮಂಕಿ ಕ್ಯಾಪ್ ಇದ್ದರೆ ಹಾಕ್ಸ್ಕೊತಾನೇನೋ ಚಳಿಗಾಲದಲ್ಲಿ ಅಂತೇಳಿ ಕೊಡಿಸಿದ್ದಾರೆ. ಈಗ ಪ್ರಾಕ್ಟೀಸ್ ಮಾಡಿಸಿ ಈಗ ಸ್ವಲ್ಪ ಹೊತ್ತು ಹಾಕೋತಾನೆ. ಸೊ ಎರಡೂ ತುಂಬ ಯೂಸ್ಫುಲ್ಲು ವಿಂಟರಲ್ಲಿ. ಇದೆಲ್ಲ ಲೋಕಲ್ ಶಾಪಲ್ಲಿ ತೊಗೊಂಡಿರೋದು, ಆನ್ಲೈನ್ ಅಲ್ಲ. ಸೊ ಲಿಂಕ್ಸ್ ಹಾಕೋದು ಕಷ್ಟ. ಈಗ ನಾನು ತೋರಿಸ್ತಿರೋ ಟೀ ಶರ್ಟ್ಸು ನಾವು ಬ್ಯಾಂಗ್ಳೂರು ಹೋದಾಗ ನಮ್ಮ ಅಕ್ಕ ವಿಶ್ಮಿತಾ ಮತ್ತು ಶಶಿ ಅಣ್ಣ ಅವ್ರ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ವಲ್ಲ, ಅವರು ಕೊಡಿಸಿರೋದಿದು. ವಿಶ್ಮಿತಾ ಅಕ್ಕ ಮತ್ತು ಶಶಿ ಅಣ್ಣ ಕೊಡಿಸಿರೋದು ಟೀ ಶರ್ಟ್ಸು. ಮತ್ತು ಇದ್ರ ಜೊತೆಗೆ ಇನ್ನೊಂದು ಕಲರ್ ಟೀ ಶರ್ಟ್ ಇದೆ, ಬ್ಲೂ ಕಲರು, ಆರೆಂಜು ಮತ್ತು ಆರೆಂಜ್ ವಿತ್ ಬ್ಲೂ ಮತ್ತು ಬ್ಲೂ 3 ಟೀ ಶರ್ಟು. ಅದ್ರ ಜೊತೆಗೆ ಒಂದು ಕ್ಯಾಮೋಫ್ಲಾಜ್ ಪ್ರಿಂಟಿಂದು ಪ್ಯಾಂಟು, ಅದು ಫುಲ್ ಲೆಂತ್ ಪ್ಯಾಂಟ್, ಅದು ಕೂಡ ಚಿಕ್ಕಾಗಿ ಚೆನ್ನಾಗಿದೆ ವಿಂಟರ್ಗೆ. ತುಂಬ ಉದ್ದ ಇದೆ ಅವನಿಗೆ, ಹಾಕಕ್ಕೆ ತುಂಬ ಉದ್ದ ಅನಿಸುತ್ತೆ. ಟೀ ಶರ್ಟ್ ಕೂಡ ಎಲ್ಲ ದೊಡ್ಡದೇ ಇದೆ ಸೈಜು. ಅವರು ಚಿಕ್ಕದಾಗಬಾರ್ದು, ಬೇಗ ಬೆಳೀತಾರೆ ಅಂತೆಲ್ಲ ದೊಡ್ಡ ಸೈಜೇ ತರಿಸಿದ್ದಾರೆ. ಇದು ಎಲ್ಲನೂ ಫಸ್ಟ್ ಕ್ರೈಯಿಂದ ತರಿಸಿರೋದು. ಲಿಂಕ್ ಸಿಕ್ಕಿದ್ರೆ ನಾನು ನಿಮಗೆ ಹುಡುಕಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಎಲ್ಲನೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಆಗಿರ್ಬೋದು, ನೋಡೋಕ್ಕೂ ಅಷ್ಟೇ ಎಲ್ಲ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಚೆನ್ನಾಗಿದೆ. ನೆಕ್ಸ್ಟು ಇದು ಅಮ್ಮ ಅಪ್ಪ ಕೊಡಿಸಿರೋದು ಸಾಕ್ಸ್ಗಳು ಅವನಿಗೆ ವಿಂಟರಲ್ಲಿ. ನೆಲ ತುಂಬ ನೈಸ್ ನೆಲ ಇರುತ್ತಲ್ಲ, ಮಾರ್ಬಲ್, ಗ್ರಾನೈಟು, ವೆಟ್ರಿಫೈಡ್ ಏನಿದ್ರೂ ಮಕ್ಕಳು ಜಾರ್ ಬೀಳ್ತಿರ್ತಾರೆ ಸಾಕ್ಸ್ ಹಾಕ್ಕೊಂಡ್ರೆ, ಗ್ರಿಪ್ ಸಿಗೋದಿಲ್ಲ. ಇದಕ್ಕೆ ಕೆಳಗಡೆ ಡಾಟ್ ಕಾಣಿಸ್ತಿದೆಯಲ್ಲ ನಿಮಗೆ, ಅಲ್ಲಿ ಗ್ರಿಪ್ ಕೂಡ ಇದೆ, ಇದಕ್ಕೆ ಜಾರ್ ಬೀಳೋದಿಲ್ಲ. ನೆಕ್ಸ್ಟು ಅಮ್ಮ ಅಪ್ಪ ಅಣ್ಣ ಅತ್ತಿಗೆ ಎಲ್ಲರೂ ಸೇರಿ ಇದೊಂದು ಚಪ್ಪಲ್ ಕೂಡ ಕೊಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ಈ ರೀತಿ ಮೇಲೆ ಬರೋ ಥರ ಮಾಡಿಕೊಂಡ್ರೆ ನಾರ್ಮಲ್ ಸ್ಲಿಪ್ ಆನ್ ಚಪ್ಪಲ್ ಥರನೂ ಹಾಕೋಬೋದು. ಹಿಂದ್ಗಡೆ ಬೆಂಡ್ ಮಾಡಿಕೊಂಡ್ರೆ ಇದನ್ನು ಬೆಲ್ಟ್ ಥರ ಹಾಕ್ಕೊಂಡು ಗ್ರಿಪ್ಪ ಕೂಡ ಮಾಡ್ಕೋಬೋದು. ಅವನಿಗೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಅವನಿಗೆ ಇಷ್ಟ ಕೂಡ ಇದು ಹಾಕ್ಕೊಂಡ್ರೆ ಸುಮ್ಮನೆ ಓಡ್ತಾ ಇರ್ತಾನೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ. ಸ್ವಲ್ಪ ಸೈಜ್ ಲೂಸ್ ಇದೆ, ಅದಕ್ಕೆ ನಾನು ಜಾಸ್ತಿ ಹಾಕ್ತಾಯಿಲ್ಲ, ಎಲ್ಲಾದರೂ ಎಡು ಬಿದ್ದರೆ ಕಷ್ಟ ಅಂತ. ಕೊನೆಯದಾಗಿ ಸಂದೀಪ್ ಮತ್ತು ಸ್ವಾತಿ ಸೇರಿ ಗಿಫ್ಟ್ಸ್ ಕೊಡಿಸಿದ್ದಾರೆ. ಆ ಟಾಯ್ಸು ಅವನಿಗೆ ಈ ರೀತಿ ವೀಲ್ ಇರೋ ಟಾಯ್ಸ್ ಅಂದರೆ ತುಂಬ ಇಷ್ಟ. ಸೊ ಒಂದು ಸ್ಕೂಟರು ಮತ್ತು ಒಂದು ಹಮ್ಮರು ಕೊಡಿಸಿದ್ದಾರೆ. ಎರಡೂ ತುಂಬಾ ಚೆನ್ನಾಗಿದೆ. ಸ್ಕೂಟರ್ ಅಂತೂ ತುಂಬ ಕ್ಯೂಟಾಗಿದೆ, ಕಲರ್ ಕಾಂಬಿನೇಷನ್ನು. ತಂದು ಕೊಟ್ಟಿದ ತಕ್ಷಣ ಅವ್ನು ಖುಷಿ ಪಟ್ಟಿದ್ದ ಕ್ಲಿಪ್ಪಿಂಗ್ನ ಕೂಡ ನಾನು ಈ ವಿಡಿಯೋ ಕೊನೆಯಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಈ ಟಾಯ್ಸು ಮೋಸ್ಟ್ಲಿ ಸ್ಪಾರಲ್ಲಿ ತೊಗೊಂಡಿರೋದು ಸಂದೀಪ್ ಮತ್ತು ಸ್ವಾತಿ, ಶಿವಮೊಗ್ಗ ಸ್ಪಾರಲ್ಲಿ. ಸೊ ನೀವು ಸ್ಪಾರಲ್ಲಿ ಟಾಯ್ಸ್ ಸೆಕ್ಷನ್ಗೆ ಹೋದರೆ ಇದು ಸಿಗ್ಬೋದು. ಆನ್ಲೈನ್ ಲಿಂಕು ನನಗೆ ಸಿಗುತ್ತಾ ಇಲ್ವಾ ನೋಡ್ತೀನಿ, ಸಿಕ್ಕಿದ್ರೆ ಅಟ್ಯಾಚ್ ಮಾಡಿರ್ತೀನಿ. ಸೊ ಇದಿಷ್ಟು ಚರಿತ್ನ ಸೆಕೆಂಡ್ ಬರ್ಡೇಗೆ ಸಿಕ್ಕಿರೋಂಥ ಗಿಫ್ಟ್ಸು. ನಿಮಗೆ ಇದರಿಂದ ಯಾರಿಗಾದ್ರೂ ಮಕ್ಕಳಿಗೆ ಗಿಫ್ಟ್ ಐಡಿಯಾಸ್ ಕೂಡ ಸಿಕ್ಕಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದೆ, ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟು ಗಿಫ್ಟ್ಸಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸೋದನ್ನು ಮರಿಬೇಡಿ. ಅಯ್ಯೋ ಬಿದ್ದೋಯ್ತು. ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನಿಸ್ತು, ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನಗೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮತ್ತೆ ಬೇಟು ಕರೆಕ್ಟ್ ಇದೆ ನೋಡಿ. ನಿಮಗೆ ತಳ್ಳದ ಹೋಗ್ತಿನ್ನೋದು ಇನ್ನಾದ್ರಲ್ಲಿ ಆಟಾಡೋದು ಗೊತ್ತಿಲ್ಲ. 3 ದೊಡ್ಡ ಕಾರ್ ಇದ್ರೆ ಎಂತದು
ಖುಷಿ ಖುಷಿ ಆಯ್ತು ಅವನಿಗೆ.